ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮೆಗೌಡ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬೆಳಗಿನ ಶುಭೋದಯ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, 6:30 ಈ ಥರ ಇದೆ ವೆದರು. ಸೊ ಈಗ ಬೇಗ ಮನೆ ಕೆಲಸ ಎಲ್ಲ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ, ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲೆ ಪೂಜೆ ಎಲ್ಲ ಮುಗೀತು. ಸೊ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ದೆ ರಾಯರ ದೇವಸ್ಥಾನಕ್ಕೆ, ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ನ್ಯೂ ಇಯರಲ್ಲಿ ಕೂಡ ಹೋಗೋಣ ಅಂತಂದರೆ ತುಂಬ ರಶ್ ಇತ್ತು. ಸೊ ಆ ರಶ್ ನೋಡಿಬಿಟ್ಟೆ ಹೋಗೋಕ್ಕಾಗಲಿಲ್ಲ, ಹೊರಗಡೆಯಿಂದನೇ ಕ್ಯೂ ಇತ್ತು. ಇವಾಗ ನೋಡಿ ಪರವಾಗಿಲ್ಲ, ತುಂಬ ರಶ್ ಏನಿರಲಿಲ್ಲ, ಆರಾಮಾಗಿ ದರ್ಶನ ಕೂಡ ಆಯಿತು. ಅಲ್ಲೇ ಆಂಜನೇಯ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿ ಈ ಥರ 3 ದೇವರುಗಳಿದ್ದಾವೆ. ಅಲ್ಲಿಂದ ಬಂದು ಮನೇಲಿ ಒಂದೇ ಸಮ ಫಾಸ್ಟಾಗಿ ಕೆಲಸ ಮಾಡಿದೆ, ತಿಂಡಿ ಮಾಡಿದೆ, ಪೊಂಗಲ್ ಮಾಡಿದೆ. ಸ್ಪೆಷಲ್ ಅಲ್ವ ಈ ಹಬ್ಬದಲ್ಲಿ. ಸೊ ಅದಕ್ಕೆ ಪೊಂಗಲ್ ಮಾಡಿ ಚಟ್ನಿ ಮಾಡಿದ್ದೆ ಮತ್ತು ಸೀಗಿಣ್ಣು ಮಾಡಿದ್ದೆ. ಇದಾದಮೇಲೆ ನಾವು ಮನೆ ದೇವ್ರಿಗೆ ಹೋಗ್ಬೇಕಂತ ತುಂಬ ದಿನದಿಂದ ಅಂದ್ಕೋತಾನೆ ಇದು, ಹೋಗಿರಲಿಲ್ಲ. ಸೊ ಹೋಗೋಣ ಅಂತ ರೆಡಿ ಆದೋ. ರಾಯರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಸೊ ಹೋಗಿದ್ದು ಬಂದೆ, ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ಅಲ್ಲಿಂದ ಬಂದು ಮಧ್ಯಾಹ್ನದ ಅಡುಗೆಗೆಲ್ಲ ರೆಡಿ ಮಾಡಿದೆ. ಅಡುಗೆ ಎಲ್ಲ ಮಾಡಿಬಿಟ್ಟು ಇವಾಗ ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದೀವಿ. ಇಲ್ಲಕ್ಕೆ ಎಲ್ಲಾರ್ದ ಹತ್ರ ಈಚೆಕೆರೆ ಅಂತ ಇದೆ. ಸೊ ರೆಡಿ ಆಗಬೇಕು, ಇವಾಗ ರೆಡಿ ಆಗಿಬಿಟ್ಟು ಹೋಗಬೇಕು. ಅಲ್ಲಿ ಯಾವಾಗಲೂ 12 ಮೇಲೆ ಪೂಜೆ ಆಗುತ್ತೆ. ಸೊ ಈಗಾಗಲೇ 11:30 11:45 ಆಗಿದೆ. ಸೊ ಈಗ ಹೋಗಬೇಕು. ಅಲ್ಲಿಗೆ ಹೋಗ್ತಾ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ದೇವರು ಅಂತೇಳಿ. ಹೊರಟು ಆಲ್ರೆಡಿ ಟೈಮ್ ಆಗಿತ್ತು ಅಂತ ಹೇಳಿದ್ನಲ್ಲ. ಸೊ 10 ಮಿನಿಟ್ಸ್ ಅಷ್ಟೇ ನಾನು ರೆಡಿ ಆಗೋದು. ರೆಡಿ ಆಗಿಬಿಟ್ಟು ಏನು ಬೇಕು ತೊಗೊಂಡು ಹೋದೋ. ನಾವು ಪೂಜೆ ಸಾಮಾನು ದೇವ್ರಿಗೆ ಏನೇನು ಬೇಕು ಅಂತ ತೊಗೊಂಡು ಹೋದೋ. ಸೊ ಕಾರಲ್ಲೇ ಹೋಗೋಣ ಅಂತೇಳಿ ಪ್ಲ್ಯಾನ್ ಆಯಿತು. ಫ್ಯಾಮಿಲಿ ಎಲ್ಲ ಮಕ್ಕಳು ಬರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೊಸ ಗಾಡಿ ತೊಗೊಂಡಾಗಿಂದ ಪೂಜೆ ಮಾಡಿಸಿರಲಿಲ್ಲ ಮನೆ ದೇವ್ರ ಹತ್ರ ಹೋಗಿ. ಬಟ್ ಇಲ್ಲಿ ಬೇರೆ ದೇವಸ್ಥಾನದಲ್ಲಿ, ಗಣಪತಿ ದೇವಸ್ಥಾನದಲ್ಲಿ ಮಾಡಿಸಿದ್ದು. ಸೊ ಮನೆ ದೇವ್ರಿಗೆ ಒಂದ್ಸಲ ಮಾಡಿಸೋಣ ಅಂತೇಳಿ ಫೀಲ್ ಆಯಿತು. ಸೊ ಅದಕ್ಕೇ ಕಾರ್ನ ಸ್ಕಿಪ್ ಮಾಡಿ ಬೈಕಲ್ಲಿ ಹೋಗ್ತಾಯಿದ್ದೀವಿ. ನಮ್ಮ ಮಾವ ಕೂಡ ಬಂದಿದ್ದರು, ಅವ್ರು ಇನ್ನೊಂದು ಬೈಕಲ್ಲಿ ಬಂದಿದ್ದರು. ನಾವು ಈ ಬೈಕಲ್ಲಿ ಹೋದೋ. ಸೊ ಇದೇನೇ ನಮ್ಮ ಮನೆ ದೇವರು, ತೋರಿಸ್ತೀನಿ ಬನ್ನಿ. ಇದು ಕೀಲಾರ್ದ ಹತ್ರ ಈಚೆಕೆರೆ ಅಂತ ಇದೆ, ಅಲ್ಲಿರೋದು. ಸೊ ಈಚೆಕೆರೆ ಹಿರಿಯಮ್ಮ ಅಂತ ಕರೀತಾರೆ, ಇದನ್ನು ಹಿರಿಯಮ್ಮ ದೇವಸ್ಥಾನ ಅಂತ ಕರೀತಾರೆ. ಎಲ್ಲೋ ಸ್ಟೆಪ್ ದರ್ಶನವೂ ಚೆನ್ನಾಗಾಯಿತು. ಪೂಜೆ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡು ಹೊರ್ಗಡೆನೂ ಎಲ್ಲ ಪೂಜೆ ಮಾಡ್ದೋ. ಪೂಜೆ ಮಾಡಿಬಿಟ್ಟು ಮನೆಗೆ ಹೋಗಿ ಮತ್ತು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಬೇಗನೆ ಬೀರಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ 4ಗೆಲ್ಲ ಇಲ್ಲಿ ದನ ಕಿಚ್ಚಾಯಿಸ್ತಾರೆ ಅಂತ ಹೇಳಿದ್ನಲ್ಲ, ಅಲ್ಲಿ ತುಂಬ ರಶ್ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಬೇಗ ಇಲ್ಲಿಂದನೂ ನಾವು ಹೊರಟು ಮನೆಗೆ ಬಂದು ಮಕ್ಕಳು ರೆಡಿ ಮಾಡಿ ಮತ್ತು ಬೀರೋಕ್ಕೂ ಕಳಿಸ್ದೆ. ಅದಾಯ್ತು. ಅಂದವೇ ಬರ್ತಾ ಟೀ ಕುಡಿಯೋಣ ಅಂತ ಅಂದ್ಕೊಂಡು ಬಂದೋ ಇಲ್ಲಿಗೆ. ಸೊ ಎಲ್ಲ ಕಡೆ ಟೀ ಕುಡ್ಕೊಂಡು ಬಂದೋ. ಚೆನ್ನಾಗಿತ್ತು. ಹೇಳಿದ್ನಲ್ವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತೇಳಿ. ಸೊ ಹೋಗ್ಬಿಟ್ಟು ಬಂದೋ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಬೇಗನೆ ಬೀರಿಸ್ಬಿಡೋಣ ಅಂತ ಇದ್ದೀನಿ. ಯಾಕೆಂತಂದರೆ ಇಲ್ಲಿ ಹಬ್ಬದ ದಿನ ದನಾಗೆಲ್ಲ ಕಿಚಾಯಿಸ್ತಾರಲ್ವ. ಸೊ ಅಲ್ಲಿಗೆ ಹೋಗೋಕೆ ಲೇಟ್ ಆಗಿಬಿಡುತ್ತೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಅಲ್ಲಿಗೆ ಬಂದುಬಿಡ್ತಾರೆ. ಜನಗಳು ಕೂಡ ಮನೆಗೆ ಹೋದ್ರು ಯಾರು ಅಷ್ಟಾಗಿ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಬೇಗನೆ ಬೀರಿಸಿ ಅಲ್ಲಿಗೆ ಹೋಗೋಣ ಅಂತ ಇದ್ದೀನಿ. ಸೊ ಅಲ್ಲಿಗೆ ಹೋದಾದ್ಮೇಲೆ ವಿಡಿಯೋ ಮಾಡ್ತೀನಿ. ನಮ್ಮ ಏರಿಯಾದಲ್ಲಿ, ನಮ್ಮ ಮಂಡ್ಯದಲ್ಲಿ ಹೇಗೆ ಈ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ತುಂಬ ಗ್ರ್ಯಾಂಡಾಗಿ, ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಮ್ಮ ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಬನ್ನಿ ನೋಡಿ. ಮಕ್ಕಳನ್ನ ಸಿಂಪಲಾಗಿ ಈ ರೀತಿ ರೆಡಿ ಮಾಡಿದೆ. ನಾನು ಕೂಡ ರೆಡಿ ಆದೋ. ಕೊನೆಗೂ 4:30 ಅಷ್ಟರಲ್ಲಿ ಎಲ್ಲೆಲ್ಲ ಬೀರ್ಸಾಯಿತು. ಸೊ ಇವಾಗ ನಾವು ದನ ಕಿಚಾಯಿಸೋದಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಫೋಟೋಸ್ ಏನೂ ತೊಗೊಂಡಿರಲಿಲ್ಲ ಅಂತೇಳಿ 1-2 ರೀಲ್ಸ್ ಮಾಡಿ ಈ ಥರ ಫೋಟೋಸ್ ತೊಗೊಂಡು. ಸೊ ಅದಾದಮೇಲೆ ಹೋದೋ, ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಆಮೇಲೆ 5:30 6ಗೆ ಸ್ಟಾರ್ಟ್ ಆಯಿತು. ನೋಡಿ, ನಮ್ಮ ಏರಿಯಾದಲ್ಲಿ ಅಂದರೆ ಮಂಡ್ಯ ಹೊಸಳ್ಳಿಲಿ ಈ ಥರ ತುಂಬ ಗ್ರ್ಯಾಂಡಾಗೆ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ಅಷ್ಟೇ ಜನಕ್ಕೆ ಏಟು ಕೂಡ ಆಗುತ್ತೆ. ಆ ಕಡೆ ಈ ಕಡೆ ಎಲ್ಲ ನಿಂತಿರ್ತಾರೆ. ಗುಳಿಗಳು ಹೇಗೆ ಬೇಕಾಗಿ ನುಗ್ಗಿಬಿಡ್ತವೆ ನೋಡಿ. ಈ ಥರ ಹುಲ್ಲೆಲ್ಲ ಹಾಕಿ ಹಸುಗಳನ್ನೆಲ್ಲ ಅದ್ರ ಮೇಲೆ ಆರಿಸ್ತಾರೆ. ಅವು ಬೈಕೆ ಆ ಕಡೆ ಈ ಕಡೆ ಎಲ್ಲ ಹೋದಾಗ ಜನ ಆ ಕಡೆ ಈ ಕಡೆ ನಿಂತಾಗ ತುಂಬ ಏಟಾಗುತ್ತೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವಲ್ವ ಹಸುಗಳು ನಾರ್ಮಲ್ ಟೈಮಲ್ಲೂ ಈಗಲೂ. ತುಂಬ ಚೆನ್ನಾಗಿತ್ತು. ನೀವು ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಫ್ರೆಂಡ್ಸ್. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಕೂಡ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.